ನಾಗಮ್ಮ ವಧುನ್ ಕರ್ಕೊಂಬನ್ನಿ. ಒಂದು ನಿಮಿಷ. ಶಾರದಕ್ಕ, ಮಂಜುಳಕ್ಕ, ನಮ್ಮ ಸುಜಾತ ನೋಡಿದ್ರಾ? ಹೆಣ್ಣು ಕರ್ಕೊಂಬ ಅಂತ ಕಳಿಸಿ ಏಟೊತ್ತಾಯ್ತು, ಎಲ್ಲ ಹಾಳಾಗೋದ್ಲು ಏನೋ. ಪೂರೈತರು ಬೇರೆ 30 ಟೈಮ್ ಆಯ್ತು ಹೆಣ್ಣು ಕರ್ಕೊಂಬ ಅಂತಿದ್ದಾರೆ. ಬನ್ನಿ ಹೊಸಿ ಕರ್ಕೊಂಬಂದ್ಬಿಡುವ ಬನ್ನಿ. ಯಾರು ಕೇಳಿದ್ರು ಹಿಂದ್ಗಡೆ ಹೋಗಿದ್ದೆ ನಂಗೇನು ಗೊತ್ತಿಲ್ಲ ಅಂದ್ರೆ ಆಯ್ತು. ಈ ಬಳೆಗಳನ್ನ ನಮ್ಮ ಅತ್ತೆ ಗ್ಯಾರಂಟಿ ವಾಪಸ್ ಕಿತ್ಕೊಂತಾರೆ. ಅಷ್ಟೇ ಅಲ್ಲ, ನನ್ನ ಗಂಡ ನನ್ನನ್ನು ಜೀವ ಸಹಿತ ಬಿಡಲ್ಲ. ಲಗ್ನಕ್ಕೆ ಹೆಣ್ಣು ಕರ್ಕೊಂಬಾರೆ ಅಂತ ಕಳ್ಸಿದ್ರೆ ಈ ಮುದುಕಿ ಜೊತೆ ಲಳ್ಳೆ ಹೊಡ್ಕೊಂಡು ಟೂರ್ ಆಡ್ಕೊಂಡ್ ಬರ್ತಿದ್ದೀನಿ. ಅಲ್ಲಿ ಪೂರೈತಾ ಮೂರ್ತಕ್ ಟೈಮ್ ಆಗ್ತೈತಿ, ಹೆಣ್ಣಿಲ್ಲ ಅಂತ ಕೆಂಡದ ಮೇಲೆ ಕೂತವನೆ ಕೂಗಾಡ್ತವನೆ. ಎಲ್ಲೇ ಲಚ್ಚಿ? ಲಚ್ಚಿ ಎಲ್ಲಿ? ಮಾತಾಡ್ರೆ ನಿಮ್ ನಾಲಿಗೆ ನಾಗ ಕಡ್ದೈತಾ? ನಿಮ್ಮನೆ ಕೇಳ್ತಿರೋದು ಲಚ್ಚಿ ಎಲ್ಲಿ ಅಂತ. ಅತ್ತಮ್ಮ, ಲಚ್ಚಿ ಎಲ್ಲೂ ಕಾಣ್ತಿಲ್ಲ. ನಾನು ತಾತಮ್ಮ ದೇವಸ್ಥಾನ ಸುತ್ತ ಹುಡಿಕೊಂಬಂದ್ವಿ, ಅವಳು ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ. ಎಷ್ಟು ಬುಡ್ಸ್ತಾ ಅಂದ್ರೆ ಅತ್ತೆ, ಲಚ್ಚಿ ಜೊತೆ ನಲ್ಲಿ ಕುಂತವಳು ನೀನೆ ತಾನೆ? ಎಲ್ಲೋದ್ಲು ಲಚ್ಚಿ? ನಿಮ್ಮನೆ ಕೇಳ್ತಿರೋದು ಎಲ್ಲೋದ್ಲು ಲಚ್ಚಿ? ನಾನು ಲಚ್ಚಿ ಜೊತೆಯಾಗೆ ಇದ್ದೆ ಕಣವ್ವ. ನನಗೆ ಸುಗುರ್ ಜಾಸ್ತಿ ಅಲ್ವಾ, ತಡ್ಕೊಳಕ್ಕಾಗಕ್ಕಿಲ್ಲ. ಹಿಂದ್ಗಡೆ ಹೋಗಿದ್ದೆ ಕಣವ್ವ. ಬರೋ ಅಷ್ಟೊತ್ತಿಗೆ ಲಚ್ಚಿ ಕಾಣ್ತಾ ಇಲ್ಲ ಅಂತ ಇವಳು ಹುಡ್ಕೊಂಡು ಬಂದ್ಲು, ನಾನು ಹುಡುಕ್ತಾ ಇವ್ನಿ. ಇದೇನಪ್ಪ ಶಿವನೇ, ಇದ್ದಕ್ಕಿದ್ದಂಗೆ ಲಗ್ನದ ಹೆಣ್ಣು ಮಂಗಮಾಯ ಅಂದ್ರೆ? ಲಗ್ನ ಆಗೋ ಹುಡುಗನೇ ಬರಲಿಲ್ಲ, ಈಗ ನೋಡಿದ್ರೆ ಮದುವೆ ಆಗ್ಬೇಕಾಗಿರೋ ಹುಡುಗಿನೇ ನಾಪತ್ತೆ. ಅಯ್ಯೋ 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 ಅಯ್ಯೋ, ಲಚ್ಚಿ ಕಾಣ್ತಾ ಇಲ್ಲ, ಎಲ್ಲ ಹೊಂಟೋಗ್ಬಿಟ್ಟವಳೆ. ಎಲ್ಲಿ ಲಚ್ಚಿ? ಲಚ್ಚಿ ಎಲ್ಲೂ ಕಾಣ್ತಿಲ್ಲ ರೀ. ನೀನು ಅವಳ ಸರಿ ನೋಡ್ಕೋಬೇಕಾಗಿತ್ತು, ತಪ್ಪೆಲ್ಲ ನಿಂದೆಯ. ಇದು ಆಗೋ ಹೋಗೋ ಮದ್ವೆ ಅಲ್ಲ ಬಿಡಿ. ಈ ಮುದ್ಕುನ್ ಯಾರು ಲಗ್ನ ಆಯ್ತಾರೆ ಅಂತ ಕೆರೆನೋ ಬಾವಿನೋ ನೋಡ್ಕೊಂಡಿರ್ಬೇಕು. ಪಾಪ ನಮ್ಮ ಲಚ್ಚಿಗೆ ಈ ಗತಿ ಬರಬಾರ್ದಿತ್ತು. ನಾನು ಆವತ್ತೇ ಹೇಳ್ದೆ, ಪೇಟೆ ಮಂದಿ ಸರಿ ಇಲ್ಲ, ಸರಿಯಾಗಿ ವಿಚಾರಿಸಿ ಅಂತ. ನನ್ನ ಮಾತು ಕೇಳಿದ್ರೆ ತಾನೇ ಅನುಭವಿಸೋನು. ಈಗ ಆಸೆ ಮಾಡಂಗೆ ಹೇಳಿಬಿಡ. ಲಚ್ಚಿ ಎಲ್ಲಿ ಹೋಗಿರೋ, ದೂರ ಹೋಗಿರಕ್ಕಿಲ್ಲ. ಅವಳು ನಾನು ಕರ್ಕೊಬಂದು ನಿನ್ನ ಪಕ್ಕ ಕೂರಿಸ್ತೀನಿ. ಮಾವಯ್ಯ, ನಿಮ್ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ, ಅರ್ಧ ಗಂಟೆ ಸಾಕು, ಅವಳು ನಾನು ಕರ್ಕೊಬತ್ತೀನಿ. ತಮ್ಮಯ್ಯ, ನನ್ನ ಮಗನ ಮಾತನ್ನು ಕೇಳು. ಅವಳು ಎಲ್ಲಿಗೆ ತಾನೇ ಹೋಗ್ತಾಳೆ ಹೇಳು? ಬರ್ತಾನೆ. ಅವಳ ಜೊತೆಯಾಗಿ ಯಾರೋ ಅವರೇ. ಅವ್ರು ಯಾರು ಅಂತ ಗೊತ್ತಾಯ್ತು ಅಂದ್ರೆ ಅವಳ ಗಂಟ್ಲ ನರನ ಕಿತ್ತು ನಾಟಿ ಆಗ್ತೆ ಹೋದ್ರೆ ನಾನು ನಾಗಬೇಡಿನೇ ಅಲ್ಲ. ಫೋಟೋದಲ್ಲಿರೋಕ್ಕಿಂತ ನೋಡಕ್ ಚೆನ್ನಾಗವ್ರೆ. ತಾತಮ್ಮ ಹೇಳಿದ್ ರಾಜ್ಕುಮಾರ್ ನಂಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಥ್ಯಾಂಕ್ಸ್ ಫಾರ್ ಸೇವಿಂಗ್ ಮೈ ಮದರ್. ನೀವು ಅವತ್ತಿಲ್ಲ ಅಂದಿದ್ದರೆ ಅದೇನು ಅನಾಹುತ ಆಗಿರ್ತಿತ್ತು. ಆ ದಿನದ ಬಗ್ಗೆ ಅಮ್ಮ ಅವಾಗವಾಗ ಹೇಳ್ತಾನೆ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಅಮ್ಮಂಗೆ ನೀವು ತುಂಬ ಇಷ್ಟ ಆಗ್ಬಿಟ್ಟಿದ್ದೀರ. ನಾನು ಇಷ್ಟ ಆಗಿರೋದಕ್ಕೆ
ಲಗ್ನ ಆಗಕ್ಕೆ ಒಪ್ಕೊಂಡಿರೋದು. ಇದೇ ದೇವಸ್ಥಾನ ತಾನೇ ನೀವು ಬರಬೇಕು ಅಂತ ಇದ್ದ? ಒಂದು ನಿಮಿಷ. ಇವಾಗ ಇಳಿಬೋದು. ನೋಡಿ, ನಮ್ಮಮ್ಮ ಇದನ್ನು ನನ್ನ ಕೈ ಕೊಟ್ಟು ಆ ಪೂಜಾರಿ ಕೈಲಿ ಪೂಜೆ ಮಾಡಿಸ್ಕೊಂಬ ಅಂತ ಹೇಳಿದ್ದಾರೆ. ನನಗೆ ಈ ಪೂಜೆ, ಈ ಪುನಸ್ಕಾರದ ಬಗ್ಗೆ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಹೇಗಿದ್ರು ನೀವು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಆ ಪುರೋಹಿತರ ಕೈಲಿ ಈ ಕಳಶನ ಕೊಟ್ಟು ಪೂಜೆ ಮಾಡಿಸ್ತೀರಾ? ಬನ್ನಿ. ಯಾಕಲ್ಲೇ ನಿಂತ್ಬಿಟ್ರೆ? ಬನ್ನಿ. ಚಪ್ಪಲಿ ಹಾಕೊಂಡು ಒಳಿಕ್ ಹೋಗಂಗಿಲ್ಲ. ಸಾರಿ. ಓಕೆನಾ? ಹೋಗ್ಬೋದಾ? ಬನ್ನಿ. ತಾತಮ್ಮ, ಯಾಕೊಂತರ ಇದೆಯಾ? ಯಾಕೋ ಇಲ್ಲ ಕಂದ. ಗಾಬರಿ ಆಗ್ಬೇಡ ತಾತಮ್ಮ, ಏನೂ ಹಾಕಿಲ್ಲ. ಲಚ್ಚಿ ಅಕ್ಕ ಯಾರ ಕೈಯೋ ಸಿಗಾಕಿಲ್ಲ. ಇಷ್ಟೊದಕ್ಕಾಗ್ಲೇ ದೂರ ಹೋಗಿರ್ತಾಳೆ. ನಿನ್ನ ಬಾಯಲ್ಲಿ ಬಂದಂಗೆ ಆಗ್ಲಿ ಕಣಪ್ಪ. ತಾತಮ್ಮ, ಅಜ್ಜಿ ಎದುರಿಗೆ ಹೆಂಗಿತ್ತು ನನ್ನ ನಾಟಕ. ನಾನು ಸುಳ್ಳು ಹೇಳ್ದೆ ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಹೆದರ್ಕೋಬೇಡ ತಾತಮ್ಮ, ಲಚ್ಚಿನ ನೀನೇ ಕಳ್ಸಿದಂತ ಯಾರಿಗೂ ಗೊತ್ತಾಗಿಲ್ಲ. ಸುಮ್ಕಿರ್ಲ, ಏನು ಮಾತಾಡಬೇಡ, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟು. ನನಗೆ ನಿಮ್ಮೂರು, ಈ ವಾತಾವರಣ ಎಲ್ಲ ತುಂಬ ಇಷ್ಟ ಆಗ್ತಿದೆ. ಎಸ್ಪೆಷಲಿ ಹಕ್ಕಿಗಳು ಕೂಗುತ್ತಲ್ಲ, ಆ ಸೌಂಡ್ ಕೇಳಿ ತುಂಬ ದಿನ ಆಗಿತ್ತು. ನಮ್ಮೂರಲ್ಲಿ ಯಾವಾಗಲೂ ಶಬ್ದ, ಗಲಾಟೆ, ಧೂಳು, ತುಂಬ ಕಷ್ಟ ಅಲ್ಲಿರೋಕ್ಕೆ. ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮೂರು ಸ್ವರ್ಗ ಇದ್ದಂಗಿದೆ. ಹಲೋ, ನಾನು ಅಷ್ಟೊತ್ತಿನ ಮಾತಾಡ್ತಾನೆ ಇದ್ದೀನಿ, ನೀವೇನು ಮಾತಾಡಲ್ವಾ? ನೀವು ಮಾತಾಡಕ್ಕೆ ಬರುತ್ತಾನೆ? ಓ, ತುಂಬಾ ಮಾತಾಡ್ತೀನಿ, ಆದ್ರೆ ನಾಚಿಕೆ. ನಾಚಿಕೆನಾ? ಸರಿ ಸರಿ, ಮಾತಾಡದೆ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಾ ಹೇಳಿದ್ದಕ್ಕೆ ಹ್ಞೂ ಅಂತನಾರು ಹೇಳಿ. ಹ್ಞೂ ಬಸಣ್ಣ, ಲಚ್ಚಿಲೆ ಮೆಟ್ಲತ್ಗೆ ಬತ್ತವಳೆ. ಅವಳ ಜೊತೆಗೆ ಅವನೇ ಅವನ್ನೆಲ್ಲೋ ನೋಡ್ದಂಗದಲ್ಲ. ಸರಿಯಾಗಿ ಬಗಳು, ನಿಮ್ಮಕ್ಕ ಎಲ್ಲೋಗೋಳೆ ಅಂತ. ಇಲ್ದಿದ್ರೆ ನಿನ್ ಚರ್ಮನ ಸುಲ್ದು ಬಿಡ್ತೀನಿ. ಎಲ್ಲೂ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ ನಿಮ್ಮಕ್ಕ. ನಂಗೇನು ಗೊತ್ತಿಲ್ಲ
ಗೊತ್ತಿಲ್ಲ ಅಜ್ಜಿ. ನೀನ್ ಈಗ ತಾನೇ ತಾತವನ ಹತ್ರ ಹೇಳ್ತಿದ್ನ ಕೇಳಿಸ್ಕೊಂಡಿವ್ನಿ. ಲಚ್ಚಿ ಎಲ್ಲಿ ಹೋದ್ಲು ಹೇಳೋ. ನಿನ್ಗದೇನ್ ಸಾವು ಬಂದದೆ ಅಂತ ಸುಳ್ಳು ಹೇಳ್ತಿದೀಯಾ? ಲಚ್ಚಿ ಎಲ್ಲೋದ್ಲು ಅಂತ ಹೇಳ್ಬಿಡು. ಅನ್ಯಾಯವಾಗಿ ಏಟ್ ತಿನ್ಬೇಡ. ನಂಗೇನು ಗೊತ್ತಿಲ್ಲ ಕಣವ್ವ. ಅತ್ತೆ, ನಿನಗೂ ನಿನ್ ಮೊಮ್ಮಗನ್ಗೂ ಎಲ್ಲ ಗೊತ್ತದೆ. ಗೊತ್ತಿದ್ದು ನಾಟಕ ಆಡ್ದೆ ಅಂದ್ರೆ ನೀನ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹೇಳ ಮಗನೆ. ಅತ್ತೆ, ಓಡೋಗಿದ್ಲಲ್ಲ ನಿನ್ ಮೊಮ್ಮಗಳು, ಅವಳು ನನ್ನ ಮಗನ ಕೈಗೆ ಸಿಕ್ಕಾಕೊಂಡವಳೆ. ನನ್ ಮಗ ಹೇಳ್ಕೊಂಬತ್ತವನೆ. ನನ್ನ ಮಗನ ಕಣ್ ತಪ್ಸಿ ಅವಳು ಎಲ್ಲೂ ಹೋಗಕ್ಕಾಗಕ್ಕಿಲ್ಲ. ನಂಬಿದ್ದೇವ್ರು ಅಟ್ ಬೇಗ ಕೈ ಬಿಟ್ಬಿಡ್ತಾನ? ಕೈ ಬಿಡಾಕಿಲ್ಲ. ಅಯ್ಯೋ ದೇವ್ರೆ, ನಿಜವಾಗ್ಲೂ ನೀನಿದ್ದೀಯನಪ್ಪ. ನೀನಿದ್ದಿದ್ರೆ ನನ್ನ ಲಚ್ಚಿ ಬಳ್ಳ ಯಾಕಪ್ಪ ಹಿಂಗೆ ಹಾಳು ಮಾಡ್ತಿದ್ದೆ? ಅವಳಿಗೆ ಒಳ್ಳೇದನ್ನ ನೀನು ಬರ್ದೇ ಇಲ್ವೇನಪ್ಪ? ಅಯ್ಯೋ ದೇವ್ರೆ. ತಾತಮ್ಮ ಅಳ್ಬೇಡ, ನನಗೂ ಅಳು ಬರ್ತದೆ.